ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿಯಲ್ಲಿ H5N1 ವೈರಸ್ ಪತ್ತೆಯಾಗಿದೆ. ಬಹಳಷ್ಟು ಆತಂಕ ಸೃಷ್ಟಿಯಾಗ್ತಾ ಇದೆ. ಪೌಲ್ಟ್ರಿ ಫಾರ್ಮ್ ಸೀಲ್ ಡೌನ್ ಮಾಡಲಾಗಿದೆ. ಜನರಲ್ಲಿ ಈಗ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಕೋಳಿ ಸಾಕಾಣಿಕೆದಾರರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಬೆಂಗಳೂರಿನ ಹೆಸರಘಟ್ಟದಲ್ಲಿ H5N1 ಹಕ್ಕಿ ಜ್ವರ ಪತ್ತೆಯಾಗಿದೆ. ಸುತ್ತಮುತ್ತಲಿನ ಎಲ್ಲಾ ಕೋಳಿ ಶೆಡ್ಗಳಲ್ಲೂ ಕೂಡ ತಪಾಸಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಪಶು ವೈದ್ಯಾಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಈಗ ಸೂಚನೆಯನ್ನ ನೀಡಿದೆ. ಬೆಂಗಳೂರಿನ ಹೆಸರಘಟ್ಟದಲ್ಲಿ H5N1 ಹಕ್ಕಿ ಜ್ವರ ಪತ್ತೆಯಾಗಿದೆ. ಹೆಚ್ಚಿನ ತಾಪಮಾನದಲ್ಲಿ ಬಹಳ ವೇಗವಾಗಿ ಹರಡುವಂತಹ ಈ ವೈರಸ್ ಮನುಷ್ಯರಿಗೂ ಕೂಡ ಸ್ಪ್ರೆಡ್ ಆಗಬಹುದು. ಏವಿಯನ್ ಇನ್ಫ್ಲುಯೆನ್ಸ್ನ ಎಂದು ಕರೆಯಲ್ಪಡುವಂತಹ ಬರ್ಡ್ ಫ್ಲೂ ವೈರಸ್ ಸೋಂಕು ಆಗಿದ್ದು ಇದು ಪಕ್ಷಿಗಳಿಗೆ ಮಾತ್ರ ಅಲ್ಲ, ಮನುಷ್ಯರು ಮತ್ತು ಇತರ ಪ್ರಾಣಿಗಳಲ್ಲಿಯೂ ಕೂಡ ಕಂಡು ಬರುತ್ತೆ. ಈಗ ಇದೇ ವೈರಸ್ ನಗರದಲ್ಲಿ ಕಂಡು ಬರ್ತಾ ಇದ್ದು ಪೌಲ್ಟ್ರಿ ಫಾರ್ಮ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಕೋಳಿ ಸಾಕಾಣಿಕೆದಾರರನ್ನ ವೈದ್ಯಾಧಿಕಾರಿಗಳು ಕ್ವಾರಂಟೈನ್ ನಲ್ಲಿ ಇಟ್ಟಿದ್ದಾರೆ. ಸುತ್ತಮುತ್ತಲಿನ ಕೋಳಿ ಶೆಡ್ಗಳಿಗೂ ಕೂಡ ಇದರ ತಪಾಸಣೆ ನಡೆಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ H5N1 ವೈರಸ್ ಪತ್ತೆಯಾಗಿದೆ. ಬಹಳಷ್ಟು ಆತಂಕ ಕೂಡ ಸೃಷ್ಟಿಯಾಗಿದೆ. ಹಾಗಾಗಿ ಯಾವ ರೀತಿಯಾದಂತಹ ಪ್ರಮುಖ ಸೂಚನೆಯನ್ನ ನೀಡಲಾಗಿದೆ? ಎಸ್ ದಿವ್ಯಾ, ಈಗಾಗಲೇ ಕೋಳಿ ಫಾರ್ಮ್ ಏನ್ ನಡೆಸ್ತಾರೆ ಆ ಬಿಸ್ನೆಸ್ ಗಳು ಈಗಾಗಲೇ ಬಹಳಷ್ಟು ಸಮಸ್ಯೆಯಲ್ಲಿ ಇರುವಂತದ್ದು. ಯಾಕಂದ್ರೆ ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದೆ. ಈ ಸಂದರ್ಭದಲ್ಲಿ ಏನು ಕೋಳಿ ಇರುವಂತಹ ಮೊಟ್ಟೆ ಕೂಡ ಸರಿಯಾದ ರೀತಿ ಸಪ್ಲೈ ಆಗ್ತಾ ಇಲ್ಲ. ಮತ್ತೊಂದ್ ಕಡೆ ಈಗ ಬೆಂಗಳೂರಿನಲ್ಲಿ H5N1 ಹಕ್ಕಿ ಜ್ವರ ಕೂಡ ಕಂಡು ಬಂದಿರುವಂತದ್ದು. ಅದು ಕೂಡ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಈ ಒಂದು ಪತ್ತೆ ಆಗಿದೆ. ಸೊ ಸದ್ಯ ಹೆಚ್ಚಿನ ತಾಪಮಾನ ವೇಗವಾಗಿ ಹರಡುವ ಸಂದರ್ಭದಲ್ಲಿ ವೈರಸ್ ಮನುಷ್ಯರಿಗೆ ಕೂಡ ಹರಡುವ ಸಾಧ್ಯತೆ ಇದೆ. ಇದು ಏವಿಯನ್ ಇನ್ಫ್ಲುಯೆನ್ಸ್ ಎಂದು ಕರೆಯಲ್ಪಡುವಂತಹ ಬ್ಲಡ್ ಒಂದು ಫ್ಲೂ ವೈರಸ್ ಸೋಂಕಾಗಿದೆ. ಇದು ಪಕ್ಷಿಗಳಿಗೆ ಮಾತ್ರವಲ್ಲದೆ ಮನುಷ್ಯರು ಮತ್ತು ಇತರ ಪ್ರಾಣಿಗಳಲ್ಲಿ ಕೂಡ ಕಂಡು ಬರುವ ಸಾಧ್ಯತೆ ಇರುವಂತದ್ದು. ಈಗ ಇದೇ ವೈರಸ್ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಕೆಲವು ಕಡೆ ಕಂಡು ಬರುತ್ತಿದ್ದು, ಸೊ ಕೋಳಿ ಸಾಕಾಣಿಕೆದಾರರನ್ನು ವೈದ್ಯಾಧಿಕಾರಿಗಳು ಕ್ವಾರಂಟೈನ್ ಕೂಡ ಮಾಡಿರುವಂತದ್ದು. ಸೊ ಸುತ್ತಮುತ್ತಲಿನ ಹೆಸರುಘಟ್ಟನ ಸುತ್ತಮುತ್ತ ಏನಿದೆ, ಸೊ ಕೋಳಿ ಶೆಡ್ಗಳಲ್ಲಿ ತಪಾಸಣೆ ನಡೆಸುವಂತೆ ಪಶು ವೈದ್ಯಾಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಸೂಚನೆಯನ್ನ ಕೂಡ ನೀಡಿದೆ. ಸೊ ಕೋಳಿ ಸಾಕಾಣಿಕೆ ಕೇಂದ್ರಗಳು ಹಾಗೂ ಕೋಳಿ ಅಂಗಡಿಗಳಲ್ಲಿ ವಿಶೇಷ ಪರಿಶೀಲನೆ ಕೂಡ ನಡೆಯುತ್ತಿರುವಂತದ್ದು. ಯಾಕಂದ್ರೆ ಬಿಸಿಲಿನ ತಾಪಮಾನ ಹೆಚ್ಚಿರೋದ್ರಿಂದ ಈ ವೈರಸ್ ಬಹುಬೇಗ ಹರಡುವ ಸಾಧ್ಯತೆ ಇದೆ. ಸೊ ಮನುಷ್ಯರಿಗೆ ಕೂಡ ಈಗಾಗಲೇ ಬಿಸಿಲಿನ ತಾಪದಿಂದ ಬಹಳಷ್ಟು ಆರೋಗ್ಯ ಸಮಸ್ಯೆ ಕೂಡ ಉಲ್ಬಣ ಆಗ್ತಾ ಇರುವಂತದ್ದು. ಇದೊಂದು ಹೊಸತಾಗಿ ಬಂದಿರುವಂತಹ ಕಾಯಿಲೆಯಿಂದ ಮತ್ತಷ್ಟು ಮನುಷ್ಯರು ಕೂಡ ಜೀವನವನ್ನ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಮುಂಜಾಗೃತಾ ಕ್ರಮವನ್ನ ರಾಜ್ಯ ಸರ್ಕಾರ ಕೂಡ ವಹಿಸಿರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ, ನೀವೆಲ್ಲ ಮಾಹಿತಿಗಾಗಿ.